ನಾಡಿನ ಅಧಿಪತಿ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ಗಳು ಕ್ಯಾರೆ ಅಂತಾನೆ ಇಲ್ಲ. ಮುಖ್ಯಮಂತ್ರಿಗಳ ಆದೇಶಕ್ಕೆ ಸಾಲದ ನೋಟಿಸ್ ಕೊಟ್ರೆ ಜೈಲಿಗೆ ಕಳಿಸ್ತೀನಿ ಅಂತಾರೆ ಸಿಎಂ. ಆದ್ರೆ ರೈತರಿಗೆ ನೋಟಿಸ್ ಮೇಲೆ ನೋಟಿಸ್ಗಳಂತೂ ಬರ್ತಾನೆ ಇದೆ. ಇದು ನೋಟಿಸ್ ಅಲ್ಲ, ಕೇವಲ ತಿಳುವಳಿಕೆ ಪತ್ರ ಅಂತ ಮುಖ್ಯಮಂತ್ರಿಗಳು ಮೊನ್ನೆಯಷ್ಟೇ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದ್ರು. ಆದ್ರೆ ಕೋರ್ಟ್ನಿಂದಲೇ ರೈತರಿಗೆ ನೋಟಿಸ್ಗಳು ತಲುಪ್ತಾ ಇದೆ. ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಒಂದ್ ರೀತಿ ಆಘಾತದ ಮೇಲೆ ಆಘಾತವಾಗ್ತಾ ಇದೆ. ಬ್ಯಾಂಕ್ಗಳು ಹಾಗೆ ಕೋರ್ಟ್ನಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತೆ ರಿಪೀಟೆಡ್ಲಿ ಈ ರೀತಿ ನೋಟಿಸ್ಗಳು ಬರ್ತಾ ಇದ್ರೆ, ಆದ್ರೆ ಸಿಎಂ ಮಾತ್ರ ಸಮಾಧಾನ ಪಡಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಹೊರತು ಯಾವುದೇ ರೀತಿ ಕ್ಲಿಯರ್ ಕಟ್ ಆದಂತಹ ಆಕ್ಷನ್ಗಳು ಇದರಲ್ಲಿ ಆಗ್ತಾ ಇಲ್ಲ. ರೈತರಿಗೆ ಬ್ಯಾಂಕ್ಗಳಿಂದ ಈಗಲೂ ಕೂಡ ನೋಟಿಸ್ ಮೇಲೆ ನೋಟಿಸ್ಗಳು ಬರ್ತಾನೆ ಇರೋದ್ರಿಂದ ರೈತರು ಒಂದ್ ರೀತಿ ಆಘಾತದಲ್ಲಿ ಮುಳುಗಿದ್ದಾರೆ. ಸಾಲ ಮನ್ನಾ ಒಂದ್ ರೀತಿ ಕಗ್ಗಂಟಾಗಿ ಉಳಿದುಕೊಂಡು ಹೋಗಿದೆ. ಇನ್ನೂ ಕೂಡ ಒಂದ್ರ ಮೇಲೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಬರ್ತಾನೆ ಇದೆ. ಯಾಕಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನವೆಂಬರ್ 1ಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ನಿಮ್ಮ ಮನೆಗೆ ಕಂಪ್ಲೀಟ್ ಆಗಿ ಸಾಲ ಮನ್ನಾದ ಪತ್ರ, ಋಣಮುಕ್ತ ಪತ್ರವನ್ನ ತಲುಪಿಸ್ತೇನೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಅಲ್ಲಿವರೆಗೂ ಕೂಡ ಯಾವುದೇ ನೋಟಿಸ್ಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಇದೇ ರೀತಿ ನೋಟಿಸ್ ಬಂದು ಏನಾದ್ರು ದಬ್ಬಾಳಿಕೆ ನಡೆಸಿದ್ರೆ ಅಂತ ಸಮಯದಲ್ಲಿ ಬೇಕಾದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ, ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಹೆದರಬೇಡಿ ಅಂತ ಸಮಾಧಾನದ ಮಾತುಗಳನ್ನ ಆಡ್ತಿದ್ದಾರೆ ಅಷ್ಟೇ. ಆದ್ರೆ ಈವರೆಗೂ ಕೂಡ ಬ್ಯಾಂಕ್ ಅಲ್ಲ, ಕೋರ್ಟ್ ನಿಂದಲೇ ನೋಟಿಸ್ಗಳು ರೈತರ ಮನೆ ತಲುಪ್ತಾ ಇದೆ. ಒಂದ್ ರೀತಿ ಅವ್ರಿಗೂ ಕೂಡ ಆಘಾತ ಆಗುತ್ತೆ. ಕುಮಾರ್ ಕಂಪ್ಲೀಟ್ ಆಗಿ ಸಾಲ ಮನ್ನಾ ಮಾಡ್ತಿದ್ದಾರೆ ಹಂತ ಹಂತವಾಗಿ ಅಂತ ಹೇಳ್ತಾರೆ, ಒಪ್ಕೊಂಡಿದೀವಿ ನಾವು ಕೂಡ. ಆದ್ರೆ ನೋಟಿಸ್ಗಳು ಯಾಕೆ ಬರಬೇಕು ಅನ್ನುವಂತಹ ಪ್ರಶ್ನೆ ರೈತರದ್ದಾಗಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮೊನ್ನೆಯಷ್ಟೇ ಅಂದ್ರೆ ವಿಜಯಪುರದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ವರದಿಯನ್ನ ಬಿತ್ತರಿಸಿತು. ರೈತರ ಮನೆಗೆ ಇದೇ ರೀತಿಯಾಗಿ ನೋಟಿಸ್ಗಳು ಹೋಗಿತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು ಪಬ್ಲಿಕ್ ಟಿವಿಗೆ. ಕೇವಲ ಇದು ತಿಳುವಳಿಕೆ ಪತ್ರ ಅಷ್ಟೇನೆ, ಯಾವುದೇ ರೀತಿ ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಇದೇ ರೀತಿ ನೋಟಿಸ್ ಪತ್ರಗಳು ತಲುಪ್ತಾ ಇರೋದ್ರಿಂದ ರೈತರು ಒಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ. ನಾನು ಬೇರೆ ಆಲ್ಟೋ ಇದು ಹೋಲ್ಸ್ ಬಿದ್ದು 35 ಲಕ್ಷ ಬೇಕು ಅಂದರು. ನಾ 14ನೇ ಇಸ್ವಿಯಿಂದ ಮಾತ್ರೆ ತಗೊಂಡು ನುಗ್ತವನೇ ಸರ್. ನನಗೆ ಇವಂಗೂ ಇಲ್ಲ. ಈಗ ಪ್ರಾಣ ತಗೋರೋ ಪರಿಸ್ಥಿತಿಗೆ ಆಗದೆ ಸರ್. ಅದಕ್ಕೆ ದಯವಿಟ್ಟು ಸಾಲ ಮನ್ನಾ ಮಾಡಲಿ ಅಂತ ನಾನು ಕೇಳ್ತೀನಿ. ನಾನು ಬೇರೆ ಆಲ್ಟೋ ಇದು ಹೋಲ್ಸ್ ಬಿದ್ದು 35 ಲಕ್ಷ ಬೇಕು ಅಂದರು. ನಾ 14ನೇ ಇಸ್ವಿಯಿಂದ ಮಾತ್ರೆ ತಗೊಂಡು ನುಗ್ತವನೇ ಸರ್. ನನಗೆ ಇವಂಗೂ ಇಲ್ಲ. ಈಗ ಪ್ರಾಣ ತಗೋರೋ ಪರಿಸ್ಥಿತಿಗೆ ಆಗದೆ ಸರ್. ಅದಕ್ಕೆ ದಯವಿಟ್ಟು ಸಾಲ ಮನ್ನಾ ಮಾಡಲಿ ಅಂತ ನಾನು ಕೇಳ್ತೀನಿ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅಂತ ಕೇಳೋಣ. ನಮ್ಮ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಏನು ವರದಿ ಬಂದಿದೆ ಅದನ್ನು ಚೆಕ್ ಮಾಡಿ ಆ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಅವರು ಆ ರೀತಿ ಏನಾದರೂ ಅವ್ರಿಗೆ ಆತಂಕ ಉಂಟು ಮಾಡ್ತಕ್ಕಂಥ ನೋಟಿಸ್ ಕೊಟ್ಟಿದ್ರೆ ಅವರಿಂದ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ಳಿಕ್ಕೆ ಹೇಳಿದ್ದೇನೆ. ರೈತ ವರ್ಗದಿಂದ ಕಂಪ್ಲೇಂಟ್ ಬರ್ಸ್ಕೊಂಡು ಅವನು ಯಾರು ಬ್ಯಾಂಕ್ನ ಮ್ಯಾನೇಜರು ಮತ್ತು ವಕೀಲ ನೋಟಿಸ್ ಕೊಟ್ಟಿದ್ದಾನೆ ಅವ್ರ ಮೇಲೆ ಒಂದು FIR ಹಾಕಿ ಅಂತಕ್ಕಂತ ಹೇಳಿದ್ದೇನೆ. ಈಗಾಗಲೇ ರಾಜ್ಯ ಸರ್ಕಾರದ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಯಾರಾದರೂ ಬ್ಯಾಂಕ್ನವರು ನೋಟಿಸ್ ಕೊಟ್ಟು ನೀನೇನಾದರೂ ಹಣ ಕಟ್ಟಲಿಲ್ಲ ಅಂದರೆ ನಿನ್ನ ಮನೆ ಜಪ್ತಿ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟರೆ ಅಂತ ಬ್ಯಾಂಕ್ ಮ್ಯಾನೇಜರ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸರ್ಕಾರದಿಂದ ನಮ್ಮ ಖಾತೆಗೆ ಸಾಲ ಮನ್ನಾ ಏನು ಬರ್ತದೆ ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಬದ್ರೂತಿನ್ ಇದ್ದಾರೆ. ಬದ್ರೂತಿನ್ ಅವರೇ, ಈಗ ಕುಮಾರಸ್ವಾಮಿ ಅವರು ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಸಮಾಧಾನ ಕೂಡ ಮಾಡ್ತಾರೆ. ಹಾಗೆ ಏನಾದರೂ ನೋಟಿಸ್ಗಳು ಬಂದ್ರೆ ಕಂಪ್ಲೇಂಟ್ ಕೂಡ ಕೊಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕೋರ್ಟ್ ನಿಂದನೇ ನೇರವಾಗಿ ರೈತರ ಮನೆಗಳಿಗೆ ನೋಟಿಸ್ಗಳು ತಲುಪ್ತಾ ಇದೆ. ರೈತರು ಒಂದ್ ರೀತಿ ಆಘಾತದಲ್ಲಿ ಮುಳುಗ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನ ಮನಗಂದ್ರೆ ಅಂದ್ರೆ ನೋಟಿಸ್ ನಲ್ಲಿ ಪದೇ ಈ ರೀತಿ ಬರ್ತಾ ಇರೋದ್ರಿಂದ ಒಂದ್ ರೀತಿ ರೈತರು ಡಿಸ್ಟರ್ಬ್ ಆಗ್ತಿದ್ದಾರೆ ಅಂತ ಅನಿಸ್ತಲ್ವಾ? ಶಕುಂತಲಾ, ಇದೊಂದು ನಿರಂತರ ಪ್ರಕ್ರಿಯೆ ಅಷ್ಟೇ. ಈಗಾಗಲೇ ಒಂದು ಸರ್ಕಾರದ ಮುಖ್ಯಸ್ಥ ರಾಜ್ಯ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಸಾಲ ಮನ್ನಾ ಪ್ರಕ್ರಿಯೆ ನಡೀತಾ ಇದೆ, ಹಂತ ಹಂತವಾಗಿ ಮಾಡ್ತೀವಿ, ಯಾರು ಆತಂಕಕ್ಕೊಳಗಾಗೋದು ಬೇಡ ಅಂತ.
ಒಟ್ಟಾರೆ ಉದ್ದೇಶ ಏನು ಅಂದರೆ ರೈತ ಸ್ವಾಭಿಮಾನಿ ರೈತ ಎಲ್ಲೋ ಕಡೆ ಬೆಳೆ ಸಿಗದೆ ಸಾಲ ಮಾಡಿಕೊಂಡು ಆತಂಕದಲ್ಲಿರುವಂಥ ಸಂದರ್ಭದಲ್ಲಿ ಅವನ ಮೇಲೆ ಅವ್ರ ಹತ್ರ ನಾವು ಏನು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು. ಅವ್ರ ಹತ್ರ ಭೀತಿ ಹುಟ್ಟಿಸಬಾರ್ದು. ಅವನಿಗೆ ಆತಂಕಕ್ಕೊಳಗಾದರೆ ಆತ್ಮಹತ್ಯೆಗೆ ಶರಣಾಗ್ತಾನೆ ಅನ್ನೋ ಕಾರಣಕ್ಕಾಗಿ ಈ ಸಾಲ ಮನ್ನಾ ಪ್ರಕ್ರಿಯೆಗಳು ನಡೀತಾ ಇರೋದು. ಹಾಗಾಗಿ ಸಾಧ್ಯವಾದಷ್ಟು ಅಧಿಕಾರಿಗಳು ಮತ್ತು ಸಮಾಜ ಆತಂಕದಲ್ಲಿರೋ ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದೇ ಒಟ್ಟಾರೆ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರೈತರ ಆತಂಕಕ್ಕೊಳಗಾಗೋದು ಬೇಡ ಅಂತ. ಆದರೆ ಈ ನೋಟಿಸ್ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ, ಅದು ಒಂದು ಕಡೆ ನಡೀತಾನೆ ಇರುತ್ತೆ. ಎಲ್ಲಿವರೆಗೂ ಸಾಲ ಮನ್ನಾ ಪ್ರಕ್ರಿಯೆ ಪೂರ್ಣ ಆಗಲ್ವೋ ಅಲ್ಲಿವರೆಗೂ ನಡೀತಾನೆ ಇರುತ್ತೆ. ಬ್ಯಾಂಕ್ಗಳು ನೋಟಿಸ್ ಕೊಡೋದು ನಿಜವಾಗ್ಲೂ ಅಧಿಕಾರಿಗಳ ದಾಷ್ಟ್ಯದ ಪರಮಾವಧಿ ಅಂತ ಹೇಳ್ಬೋದು. ಒಂದು ಸರ್ಕಾರ ಹೇಳಿದ ಮೇಲೆ ಬ್ಯಾಂಕ್ ಅಧಿಕಾರಿಗಳು ಅಂಥ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು. ಅದಕ್ಕಾಗಿ CM ಕೊಟ್ಟಿರುವಂಥ ಸೂಚನೆ ಏನಿದೆ ಅದು ಒಪ್ಪತಕ್ಕಂತೆ. ಆದರೆ ಈಗ ನ್ಯಾಯಾಲಯದಿಂದ ಬರ್ತಿರೋ ನೋಟಿಸ್ ಇದೆಯಲ್ಲ, ಅದು ಈಗಾಗಲೇ ಯಾರು ಸುಸ್ತಿದಾರರಾಗಿರ್ತಾರೆ, ಕಟ್ಟದೆ ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅದನ್ನು ಕೋರ್ಟ್ಗೆ ಹಾಕಿರ್ತಾರೆ, ಕೋರ್ಟ್ನವರು ಕೋರ್ಟಿಂದ ಬರುತ್ತೆ. ಆದರೆ ಕೋರ್ಟಿಂದ ಬಂದ ತಕ್ಷಣ ರೈತರು ಆತಂಕ ಪಡೋದು ಬೇಡ ಅನ್ನೋದೇ ಸರ್ಕಾರದ ನಿಲುವು. ಬಂದ ತಕ್ಷಣ ಏನೂ ಆಗೋದಿಲ್ಲ, ಪ್ರಕ್ರಿಯೆಗಳಾಗಬಾರ್ದಷ್ಟೇ. ಅಂದರೆ ಸಾಲ ಮನ್ನಾ ಹಿನ್ನೆಲೆಯಲ್ಲಿ ಅಂದರೆ ಸಾಲ ಮಾಡಿರೋರ್ದು ಹಣವನ್ನು ಜಪ್ತಿ ಮಾಡುವಂಥದ್ದು ಅಂಥ ಪ್ರಕ್ರಿಯೆಗಳಾದಾಗ ಮಾತ್ರ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಹಾಗಾಗಿ ನ್ಯಾಯಾಲಯದಿಂದ ನೋಟಿಸ್ ಬಂತು ಅಂದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತಲ್ಲ, ಅದೊಂಥರ ಎಚ್ಚರಿಕೆ, ಅದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಯಾವುದೋ ಒಂದೇ ದಿನ ತೀರ್ಮಾನ ಆಗೋದಿಲ್ಲ. ಈಗಾಗಲೇ ರೈತರ ಮೇಲೆ ಕೇಸ್ ಹಾಕಿರ್ತಾರೆ ನ್ಯಾಯಾಲಯದಲ್ಲಿ, ಈ ಪ್ರಕ್ರಿಯೆ ಇದೆ ಇಲ್ಲೋ ಅಂತ ಗೊತ್ತಿಲ್ಲ, ಸಾಲ ಮನ್ನದು ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಹಾಗಾಗಿ ರೈತರು ಆತಂಕಕ್ಕೊಳಗಾಗಬಾರ್ದು ಅನ್ನೋದೇ ಒಟ್ಟಾರೆ ಇಲ್ಲಿಯ ಉದ್ದೇಶ ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಜಿಲ್ಲಾಧಿಕಾರಿಗಳಿಗೆ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆಗಳನ್ನ ನೀಡಿದ್ದೀನಿ ಆಯಾ ಜಿಲ್ಲೆಗಳಿಗೆ. ಬ್ಯಾಂಕ್ನಿಂದ ಏನಾದರೂ ನೋಟಿಸ್ಗಳು ಬಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಪರ ಹಾಗೆ ವಕೀಲರ ಪರ ಒಂದು ರೀತಿ FIR ಅನ್ನ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸಾಧ್ಯ ಆಗುತ್ತಾ ಅಂತ? ಯಾಕಂದ್ರೆ ಪದೇ ಪದೇ ಈ ರೀತಿ ರಿಪೀಟೆಡ್ಲಿ ಆಗ್ತಾನೆ ಇದೆ. ಅಂದ್ರೆ ಯಾವ ಆದೇಶಕ್ಕೂ ಕೂಡ ಕಿಮ್ಮತ್ತಿಲ್ಲ, ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ ಅಂತ. ಅದೆಲ್ಲ ಕಷ್ಟದ ವಿಚಾರನೇ ಅಲ್ವೇ ಅಲ್ಲ. ಒಂದು ಜಿಲ್ಲಾಡಳಿತಕ್ಕೆ ಒಂದು ಬ್ಯಾಂಕ್ಗಳು ನೋಟಿಸ್ ಕೊಡೋದಂತ ಹೇಳುವಂಥದ್ದು ಅದು ಕಷ್ಟದ ವಿಚಾರನೇ ಅಲ್ಲ. ಅದು ಒಂಥರ ಶೋಷಣೆ ಆಗ್ತಾ ಇರುತ್ತೆ. ಪದೇ ಪದೇ ಆತಂಕಕ್ಕೊಳಗಾಗ್ತಾನೆ ರೈತರು. ನೀವು ಆ ರೀತಿ ಮಾಡಬೇಡಿ, ಸರ್ಕಾರ ಕೊಡುತ್ತೆ ಅಂತ ವಿಶ್ವಾಸ ಮೂಡಿಸುವಂಥದ್ದು ಅದು ಸಾಧ್ಯ ಆಗುತ್ತೆ ಜಿಲ್ಲಾಡಳಿತ. ಆದರೆ ನ್ಯಾಯಾಲಯದ ಬರೋ ನೋಟಿಸ್ನ ಯಾರೂ ನಿಲ್ಲಿಸೋಕ್ಕಾಗಲ್ಲ. ಎಲ್ಲಿವರೆಗೂ ಪ್ರಕ್ರಿಯೆಗಳು ನಡೀತೆ ಅಲ್ಲಿವರೆಗೂ ನ್ಯಾಯಾಲಯದ ನೋಟಿಸ್ಗಳು ಬರ್ತಾ ಇರ್ಬೋದು. ಅದು ಈಗಾಗಲೇ ಮಾಡಿರುವಂಥ ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಬರ್ತಾ ಇರ್ಬೋದು. ಆದರೆ ನ್ಯಾಯಾಲಯಗಳಿಗೂ ಕೂಡ ಸರ್ಕಾರದ ಪರವಾಗಿ ಅಂಥ ಒಂದು ಕೊನೆಯ ಹಂತಕ್ಕೆ ಬಂದಾಗ, ಜಪ್ತಿ ಮಾಡುವಂಥ ಸೂಚನೆ ಆದೇಶ ಕೊಡುವಂಥ ಸ್ಥಿತಿಗೆ ಬಂದಾಗ ನ್ಯಾಯಾಲಯಗಳು, ಆಗ ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ಅಂದ್ರೆ ರೈತರಿಗೆ ಈ ವಿಚಾರದಲ್ಲಿ ಧೈರ್ಯ ತುಂಬೋರು ಯಾರು ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೋಟಿಸ್ಗೆ ಹೆದರಿ ಒಂದಂತೂ ಸ್ಪಷ್ಟ ಶಕುಂತಲಾ, ಈಗಾಗಲೇ ಹಲವು ಬಾರಿ ಪದೇ ಪದೇ ಎಲ್ಲ ಮುಖಂಡರುಗಳು, ಎಲ್ಲ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ಪದೇ ಪದೇ ರೈತರನ್ನ ನೀವು ಆತಂಕಕ್ಕೊಳಗಾಗಬೇಡಿ, ಆತ್ಮಹತ್ಯೆಗೆ ಶರಣಾಗಬೇಡಿ ಅಂತ ಹೇಳ್ತಲೇ ಇರ್ತೀವಿ. ಆದರೆ ರೈತ ಒಂದು ರೀತಿ ಸ್ವಾಭಿಮಾನಿ, ಅವರೊಂಥರ ಆತಂಕ ಸಹಜ. ಹಾಗಾಗಿ ಸಮಾಜ ಮತ್ತು ಸರ್ಕಾರ ಎರಡರ ಜವಾಬ್ದಾರಿ ಕೂಡ ಇದೆ. ರೈತರೆಲ್ಲರ ಅಂಥ ಪರಿಸ್ಥಿತಿ ಬಂದಾಗ ಅವರನ್ನು ಇನ್ನಷ್ಟು ಆತಂಕಕ್ಕೊಳಗಾಗುವಂತೆ ಮಾಡೋದ್ರ ಬದಲಾಗಿ ಅವರಲ್ಲಿ ಸ್ಥೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಸರ್ಕಾರದಿಂದ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ, ಬರುತ್ತೆ, ನೀನು ಆತಂಕಕ್ಕೊಳಗಾಗಬೇಡ ಅಂತ ಹೇಳುವಂಥದ್ದು. ಆದರೆ ಪ್ರತಿಯೊಬ್ಬ ವ್ಯಕ್ತಿನೂ ಹುಡ್ಕೊಂಡೋಗಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಹೇಳಕ್ಕೆ ಬರೋದಿಲ್ಲ. ಸಮಾಜದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಸಮುದಾಯ ಮತ್ತು ಸರ್ಕಾರ ಜಂಟಿಯಾಗಿ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇಂಥ ನೋಟಿಸ್ಗಳಿಗೆ ಈಗಿನ ಪ್ರಕ್ರಿಯೆಯಲ್ಲಿ ಇಂಥ ನೋಟಿಸ್ಗಳಿಗೆ ರೈತರು ಆತಂಕಕ್ಕೊಳಗಾಗುವ ಅಗತ್ಯ ಇಲ್ಲ. ಶಕುಂತಲ್. ಓಕೆ, ಥ್ಯಾಂಕ್ ಯು ಬದ್ರುದ್ದೀನ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ನಾಡಿನ ಅಧಿಪತಿ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ಗಳು ಈ ಆದೇಶಕ್ಕೆ ಒಂದು ರೀತಿ ಕ್ಯಾರೆ ಅಂತ ಇಲ್ಲ. ಬ್ಯಾಂಕ್ನಿಂದ ಸತತವಾಗಿ ಕೋರ್ಟ್ನಿಂದ ನೋಟಿಸ್ಗಳು ನೇರವಾಗಿ ರೈತರ ಮನೆ ತಲುಪ್ತಾ ಇದೆ. ಹಾಗಾಗಿ ರೈತರು ಕೂಡ ಒಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ. ಯಾಕೆ ಈ ರೀತಿ ಪದೇ ಪದೇ ನೋಟಿಸ್ಗಳು ಬರ್ತಾ ಇದೆ? ಕುಮಾರಸ್ವಾಮಿ ಅವರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಯಾವುದೇ ರೀತಿ ಹೆದರಿಕೊಳ್ಬೇಡಿ, ಇನ್ನೇನು 1ನೇ ತಾರೀಕಷ್ಟರಲ್ಲಿ ಋಣಮುಕ್ತ ಪತ್ರವನ್ನ ಕಳಿಸ್ತೀನಿ ನವೆಂಬರ್ 1ಕ್ಕೆ ಅಂತ ಹೇಳ್ತಿದ್ರು. ಇಷ್ಟಾದ್ರೂ ಕೂಡ ನೋಟಿಸ್ಗಳು ಬರ್ತಾನೆ ಇದೆ. ನಾವು ಏನ್ ಮಾಡಬೇಕು? ಈಗಾಗಲೇ ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ನೋಟಿಸ್ಗೆ ಏನಾದರೂ ನಾವು ರಿಪ್ಲೈ ಮಾಡಬೇಕಾ, ಏನ್ ಕತೆ ಅನ್ನುವಂತಹ ಒಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಕಡೆಯಿಂದ ಇದೇ ರೀತಿಯ ರಿಪೀಟೆಡ್ಲಿ ಪ್ರಸಂಗಗಳಾಗ್ತಾ ಇರುವಂಥದ್ದು. ಮೊನ್ನೆ ವಿಜಯಪುರದಲ್ಲೂ ಕೂಡ ಇದೇ ರೀತಿ ರೈತರ ಮನೆಗೆ ನೋಟಿಸ್ಗಳು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇದು ನೋಟಿಸ್ ಅಲ್ಲ, ಕೇವಲ ತಿಳುವಳಿಕಾ ಪತ್ರ ಅಷ್ಟೇ, ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ, ಹಾಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಪೊಲೀಸ್
ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀರಿ. ಬ್ಯಾಂಕ್ ಮ್ಯಾನೇಜರ್ಗಳೇನಾದರೂ ರೈತರನ್ನ ಪೀಡಿಸ್ತಾ ಇದ್ರೆ, ವಕೀಲರುಗಳೇನಾದರೂ ರೈತರಿಗೆ ತೊಂದರೆ ಕೊಡ್ತಾ ಇದ್ರೆ ಅವರ ವಿರುದ್ಧ FIR ಕೂಡ ದಾಖಲು ಮಾಡಿಕೊಳ್ಳುವಂತೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ರೈತರು ಕಷ್ಟಪಡಬಾರ್ದು ಅನ್ನೋದು ನನ್ನ ಉದ್ದೇಶ ಕೂಡ ಆಗಿದೆ. ರೈತರು ಯಾವುದೇ ಕಾರಣಕ್ಕೂ ಕೂಡ ಹೆದರುಕೊಳ್ಬೇಡಿ ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ರೈತರಾಗಿರ್ತಕ್ಕಂಥ ಜವರೇಗೌಡ ಅವರಿದ್ದಾರೆ. ಜವರೇಗೌಡ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಯಾವಾಗ ನೋಟಿಸ್ ಬಂದಿರೋದು? ನೋಟಿಸ್ ಅಲ್ಲಿ ಏನಿದೆ ಈಗ? ನೋಟಿಸು 29 3 ಗಂಟೆಯಲ್ಲಿ ಬಂತು ಮೇಡಮ್ ಅವರೇ. ಏನಂತ ಇದೆ 29ನೇ ತಾರೀಕು? ಏನ್ ಮೇಡಮ್ ಅವರೇ? ನೋಟಿಸ್ ಅಲ್ಲಿ ಏನಿದೆ ಸರ್? ಸಿವಿಲ್ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಕೇಳವ್ರೆ ಮೇಡಮ್ ಅವರೇ. ಓಕೆ, ಅಂದ್ರೆ ನೀವು ಎಷ್ಟು ಸಾಲ ಮಾಡಿದ್ರಿ? ಯಾವ ಬ್ಯಾಂಕ್ ಅಲ್ಲಿ ತಗೊಂಡಿದ್ರಿ? SBI ಬೆಳ್ಳಳೆ. ಎಷ್ಟು ದಿನ ಆಗಿತ್ತು ಸರ್ ಸಾಲ ಮಾಡಿ? ಒಂದು 9ನೇ ಇಸ್ವಿಲಿ ಸರ್. 9ನೇ ಇಸ್ವಿಲಿ. ಅಂದ್ರೆ ಯಾವ್ದಕ್ಕೆ ಸಾಲ ಮಾಡ್ಕೊಂಡಿದ್ರಿ ತಾವು? ಬೆಳೆ ಸಾಲ. ಓಕೆ, ಅಂದ್ರೆ ಎಷ್ಟು ಅಮೌಂಟ್ ತಗೊಂಡಿದ್ರಿ? 130, ಅಲ್ಲಿಗೆ 130. ಓಕೆ, 1,30,30,000 ರೂಪಾಯಿ ತಗೊಂಡಿದ್ರಿ. ಒಂದು 70, ಒಂದು 60. ಓಕೆ, ಅಂದ್ರೆ ಅದು ತಿಂಗಳು ಕಟ್ತಾ ಇದ್ರಾ? ನಿಮ್ ಕೈಲಿ ಆಗ್ತಿತ್ತಾ ಅಮೌಂಟ್ ಎಲ್ಲ? ಇಲ್ಲ ಆಗ್ಲಿಲ್ಲ ಮೇಡಮ್ ಅವರೇ. ಓಕೆ, ಈಗ 9ನೇ ಇಸ್ವಿಲ್ ಮಾತ್ರ 30,000 ಕಟ್ಟಿದ್ದು. ಹಾ, ಅದ್ ಬಿಟ್ರೆ ಇನ್ನು ಅಲ್ಲಿಂದ ಈಚೆ ಕಟ್ಟಕ್ ಆಗ್ಲಿಲ್ಲ. ಮಳೆ ಬೆಳೆ ಇಲ್ದೇನೆ ಬೆಳೆ ಎಲ್ಲ ಒಣಗೋದು, ಲಾಸ್ ಆಯ್ತು. ಆಮೇಲೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಎಲ್ಲ ತೀರೋದ್ರು. ಪ್ರಾಬ್ಲಮ್ ಆಯ್ತು. ಅದು ದೇಶದಿಂದ ಕಟ್ಟಕ್ ಆಗ್ಲಿಲ್ಲ ಮೇಡಮ್ ಅವರೇ. ಓಕೆ, ಈಗ ನೋಟಿಸ್ ಬಂದ ತಕ್ಷಣ ಹೆದರ್ಕೊಂಡ್ರ ನೀವು? ಏನಿದು ಪದೇ ರೀತಿ ಬ್ಯಾಂಕಿಂಗ್ ನೋಟಿಸ್ ಬರ್ತಿದೆ ಅಂತ? ಬ್ಯಾಂಕಿಂದ ಏನ್ ಬರ್ಲಿಲ್ಲ ಮೇಡಮ್ ಅವರೇ. ಬ್ಯಾಂಕಿಂದ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿದೆ. ಏನ್ ಹೇಳಿದ್ರು ಅವ್ರಾಗ? ಅವಾಗ ಏನಿಲ್ಲ, ಆಯ್ತು ನೋಡೋದ ಅಂತ. ಈಗ ಮೊನ್ನೆ 29ನೇ ತಾರೀಕು 3 ಗಂಟೆಲಿ ನೋಟಿಸ್ ಬಂತು ಕೋರ್ಟ್ನಿಂದ. ಆವಾಗ ನಮ್ಗೆ ಇದಾಗಿ ತಹಸೀಲ್ದಾರ್ಗೂ ಪುಟ್ಟರಾಜ್ ಅವ್ರಿಗೂ ಅರ್ಜಿ ಕೊಡೋಣ ಅನ್ಬಿಟ್ಟು ಬಂದೆ ಮೇಡಮ್ ಅವರೇ. ಓಕೆ, ವಕೀಲರನ್ನೇನಾದ್ರೂ ಸಂಪರ್ಕ ಮಾಡಿದ್ರಾ ನೀವು ಈ ವಿಚಾರಕ್ಕೆ? ಇನ್ನೂ ಮಾಡಿಲ್ಲ ಮೇಡಮ್ ಅವರೇ. ಓಕೆ, ಅಂದ್ರೆ ನಿನ್ನೆ ರಜಾ ಇತ್ತಲ್ಲ, ಆ ಉದ್ದೇಶದಿಂದ ಏನು ಮಾಡಿಲ್ಲ. ಇವತ್ತು ಭೇಟಿ ಮಾಡ್ತೀನಿ ಮೇಡಮ್. ಓಕೆ, ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಇದು ನೋಟಿಸ್ ಅಲ್ಲ, ತಿಳುವಳಿಕಾ ಪತ್ರ ಅಷ್ಟೇನೆ, ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರಪ್ಪ. ಹೌದಾ? ಇಲ್ಲ, ಕೋರ್ಟ್ನಿಂದ ಬಂದಾಗ ನಮ್ಗೋಸಿ ಭಯ ಅಲ್ವಾ ಮೇಡಮ್ ಅವರೇ? ಅಲ್ಲ, ಬರೀ ಇದು ಮೊದಲನೇ ಸರಿ ನೋಟಿಸ್ ಬಂದಿರೋದಲ್ವಾ ಜವರೇಗೌಡ ಅವರೇ? ಯಾವುದೇ ರೀತಿ ಹೆದರ್ಕೊಳ್ಳುವಂತಹ ಆತಂಕ ಇಲ್ಲ ಅನ್ಸುತ್ತೆ. ಹಲೋ ಜವರೇಗೌಡ ಅವರೇ, ಕೇಳ್ತಿದ್ಯಾ ನನ್ನ ವಾಯ್ಸ್ ನಿಮ್ಗೆ? ಕೇಳ್ತಾರೆ, ಮಾತಾಡಿ ಮೇಡಮ್. ಅಂದ್ರೆ ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ರು ನೋಟಿಸ್ ಬಂದ್ರೆ ಹೆದರ್ಕೊಂಬೇಡಿ ರೈತರು, ಇದು ಬ್ಯಾಂಕ್ ಒಂದ್ ರೀತಿ ಪ್ರೊಸೆಸ್ ಬರ್ತಾ ಇರುತ್ತೆ, ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನವೆಂಬರ್ 1ನೇ ತಾರೀಕೆ ಕಂಪ್ಲೀಟ್ ಆಗಿ ಎಲ್ಲಾ ಹಣವನ್ನ ಕ್ಲಿಯರ್ ಮಾಡಿ ಋಣಮುಕ್ತ ಪತ್ರವನ್ನ ನಿಮ್ ಮನೆಗೆ ತಲುಪಿಸ್ತೀನಿ ಅಂತ ಹೇಳ್ತಿದ್ರು. ಅದು ಬ್ಯಾಂಕ್ ಇಂದ ಬಂದಿದೆ, ನಾವೇನ್ ಎದುಕತ್ತಿರ್ಲಿಲ್ಲ ಮೇಡಮ್ ಅವರೇ. ಕೋರ್ಟ್ ಇಂದ ಬರ್ತಲ್ವಾ, ಆ ಉದ್ದೇಶದಿಂದ ಹೊಸಿ ಭಯ ಆಯ್ತು. ಸೊ ಈ ನೋಟಿಸ್ ಬಂದ ನಂತರ ಏನಾದ್ರು ಟಾರ್ಚರ್ ಗಳಾಗ್ತಿದ್ಯಾ ಬ್ಯಾಂಕ್ ಕಡೆಯಿಂದ ನಿಮ್ಗೆ ಏನಾದ್ರು? ಇಲ್ಲ, ಬ್ಯಾಂಕ್ ಇಂದ ಏನು ಟಾರ್ಚರ್ ಆಗಿಲ್ಲ ಮೇಡಮ್ ಅವರೇ. ಶನಿವಾರ ಬಂದು ಪುಟ್ಟರಾಜಣ್ಣವರು ಭೇಟಿ ಮಾಡ್ದು. ಅಲ್ಲಿಂದ ಬಂದು ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಅವ್ರಿಗೆ ಮನವಿ ಪತ್ರ ಕೊಟ್ಬಿಟ್ಟು ಊರ್ಗ್ ಹೋದವ್ರು ಮೇಡಮ್ ಅವರೇ. ಸೊ ನೀವು ಮನವಿ ಪತ್ರ ಕೊಟ್ಟಿದ್ರಲ್ಲ, ಅದಕ್ಕೆ ಏನಾದ್ರು ಸ್ಪಂದಿಸಿದಾರ ಅವರು? ಇವಾಗ ಬರೇಳಿ ಅವರೇ, ಇವಾಗ ಬಂದಿದ್ದೀನಿ ಮೇಡಮ್ ಅವರೇ. ಓಕೆ, ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ ದುಡ್ಡು ಏನ್ ಕಟ್ಟಿದಿರಿ ಬ್ಯಾಂಕ್ಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆಯಾ ತಮ್ಗೆ? ನೋಡ್ಬೇಕು ಮೇಡಮ್ ಅವರೇ. ಕುಮಾರಸ್ವಾಮಿ ಅವ್ರು ಹೇಳವ್ರೆ, ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಮೇಡಮ್. ನನ್ನ ರೈತರನ್ನ ಕಷ್ಟದಲ್ಲಿ ಕೊಳಿಯೋದಕ್ಕೆ ನಾನು ಬಿಡಲ್ಲ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರು, ನೀವು ಕೇಳಿರಬಹುದು ಅವ್ರ ಮಾತುಗಳನ್ನ. ಹೌದು, ಕೇಳಿದ್ದೀನಿ ಮೇಡಮ್ ಅವರೇ. ಹಾಗಾದ್ರೆ ಧೈರ್ಯ ಇದೆಯಾ ತಮ್ಗೆ? ಧೈರ್ಯ ಇದೆ ಸ್ವಾಮಿ ಮೇಡಮ್ ಅವರೇ. ನಮ್ಗೋಸಿ ಹಾರ್ಟ್ ಪ್ರಾಬ್ಲಮ್ ಅದೇ, ಅದು ದೇಶದಿಂದ ಹೋಸಿ ಭಯ ಆಯ್ತದೆ ಅಷ್ಟೇ. ಓಕೆ, ಅಂದ್ರೆ ಕುಮಾರಸ್ವಾಮಿ ಅವ್ರನ್ನೇನಾದ್ರು ನೇರವಾಗಿ ಭೇಟಿ ಮಾಡ್ಬಿಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು ಅಂತ ಏನಾದ್ರು ಇದೀರಾ? ಇವನಿ ಮೇಡಮ್ ಅವರೇ. ಓಕೆ, 5ನೇ ತಾರೀಕು ಕಳ್ಕೊಂಡು ಹೋಗೋಣ ಅಂತ. ಈಗ ಕೇವಲ ನಿಮ್ಗಷ್ಟೇ ನೋಟಿಸ್ ಬಂದಿರೋದಾ ಜವರೇಗೌಡ ಅವ್ರೆ, ಅಥವಾ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ಗಳು ರೈತರು ಅವ್ರಿಗೂ ಕೂಡ ನೋಟಿಸ್ಗಳು ಬರ್ತಿದ್ಯಾ, ಏನ್ ಕತೆ ಅಂತ? ಅದು ಬೇರೆ ವಿಷಯ ಗೊತ್ತಿಲ್ಲ ಮೇಡಮ್ ಅವರೇ. ನಮಗ್ ಬಂದಿರೋದು ಮಾತ್ರ ನಾವ್ ಹೇಳ್ತೇವೆ ಮೇಡಮ್ ಅವರೇ. ಓಕೆ,
ಸೊ ಅಂದ್ರೆ ಈಗ ಬೇರೆ ರೈತರುಗಳಿಗೆ ನೋಟಿಸ್ ಬಂದಿರೋದು ಆ ಥರದ್ದು ಏನಾದ್ರು ಕೇಳ್ಪಟ್ಟಿದ್ದೀರಾ? ಎಲ್ಲಿ ಟೈಮೇ ಇಲ್ವಲ್ಲ ಮೇಡಮ್ ಅವರೇ. ನನಗೆ ಮೊನ್ನೆ 29ರಲ್ಲಿ ಸಾಯಂಕಾಲ ಬೆಳಿಗ್ಗೆ ಎದ್ದು ಪಾಂಡುಪುರ ಬಂದು ಪುಟ್ಟರಾಜ ಅಣ್ಣವರು ಮತ್ತೆ ತಹಸೀಲ್ದಾರರು ಭೇಟಿ ಮಾಡೋದೇ ಶನಿವಾರ ಮುಗ್ದೋಯ್ತು. ಅಲ್ಲಿಂದ ನಿನ್ನೆ ರಜೆ ಇತ್ತು, ಭೇಟಿ ಮಾಡೋಕ್ಕಾಗಿಲ್ಲ ಮೇಡಮ್ ಅವರೇ. ಓಕೆ, ಜವರೇಗೌಡ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡೋದಕ್ಕಾಗಿ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದರೆ ಕೇವಲ ತಿಳುವಳಿಕೆ ಪತ್ರ ಮಾತ್ರ ಅಂತ.